ಮಕ್ಕಳ, ಈಗೆಲ್ಲ ನಾವ್ ಎಲ್ಲಿಗೆ ಬಂದಿದೀವಿ ಗೊತ್ತಾತಲ್ಲ ನಿಮಗೆ? ಹಾ, ಇದೇ ನೋಡಿ ನಮ್ ದುರ್ಗದ ಕೋಟೆ. ನಮ್ಮ ಚಿತ್ರದುರ್ಗದ ಕಲ್ಲಿನ ಕೋಟೆ ಇದೆಯಾ, ನಮ್ಮ ಮದಕರಿ ನಾಯಕ ವಂಶದವರು ಆಳಿದಂತಹ ಕೋಟೆ. ನಾನು ಈ ಕೋಟೆ ಬಗ್ಗೆ ಟಿವಿ ನೋಡಿದ್ದೆ ಸರ್. ಆಮೇಲೆ ಮತ್ತೆ ಪಾಠದಾಗೆಲ್ಲ ಓದಿದ್ದೆ ಅಷ್ಟೇ ಸರ್. ಈ ತರ ಡೈರೆಕ್ಟ್ ಆಗಿ ನೋಡಿರ್ಲಿಲ್ಲ. ಇವತ್ತೇ ನೋಡ್ತಾ ಇರೋದು ಫಸ್ಟ್ ಟೈಮ್. ನೋಡಿ, ಆಗಿನ ಕಾಲದ ಏನ್ ಮಹಾರಾಜರುಗಳು ಕೋಟೆಗಳು ಇರ್ತಾವಲ್ಲ, ಈ ತರ ಕಲ್ಲಿನ ಕೋಟೆಗಳೇ ಜಾಸ್ತಿ. ಕಲ್ಲಿನಿಂದನೇ ಮಾಡಲ್ಪಟ್ಟಿರ್ತವೆ. ನಡೀರಿ ನಡೀರಿ, ಹೋಗ್ತಾ ಹೋಗ್ತಾ ಏನೇನ್ ವಿಷಯಗಳು ಆಗಿನ ಸಮಯ ಕೇಳ್ತೀನಿ. ನಡ್ರಿ ಹೋಗೋಣ. ಮಕ್ಕಳ, ನಾವ್ ಈ ಮೆಟ್ಲನ್ನ ಹತ್ಕೊಂಡು ಹೋಗಿ ಈ ಕೋಟೆನ ನೋಡ್ಬೇಕು. ಇದು ಮಹಾ ಎತ್ತರದಲ್ಲೈತೆ ಕೋಟೆ. ಈ ಗುಡ್ಡದ ಮೇಲೆ ಈ ಕೋಟೆನ ನಿರ್ಮಾಣ ಮಾಡಿರೋದು. ನೋಡಿ ನೋಡಿ, ಒಂದೊಂದು ಕಲ್ಲುಗಳು ಹೆಂಗ್ ನಿಂತ್ಕೊಂಡವೆ ಬಂಡೆ ಮೇಲೆ ಅಂತಂದು. ಅವುಗಳು ನೋಡಿದ್ರೆ ನಿಮಗೆ ಬೀಳುತ್ತೇನಪ್ಪ ಬಂಡೆಗಳು ಅಂತ ಅನ್ಸುತ್ತೆ. ಆದ್ರೆ ಅವುಗಳು ಎಂದೂ ಅಲ್ಲಾಡೋದಿಲ್ಲ. ಆ ತರ ಗಟ್ಟಿಯಾಗಿ ನಿಂತಿವೆ. ನೋಡಿ ನೋಡಿ. ಗುಡ್ ಕ್ವಶನ್ ಮಂಜು. ಆದ್ರೆ ಅದ್ರ ಬಗ್ಗೆ ನಂಗೂ ಸರಿಯಾಗಿ ಗೊತ್ತಿಲ್ಲ. ಆದ್ರೂ ಅಲ್ಲಿ ಗುರುತ್ವಾಕರ್ಷಣ ಬಲ ಜಾಸ್ತಿ ಇದೆ ಅನ್ಸ್ತಾ ಇದೆ. ಅದಕ್ಕೆ ಆ ತುದಿ ಬಂಡೆಯಲ್ಲಿ ಒಂದೇ ಕಲ್ ಮೇಲೆ ನಿಂತಿರುತ್ತೆ. ಆದ್ರೂ ಅದ್ ಯಾವತ್ತೂ ಅಲ್ಲಾಡಿಲ್ಲ, ಬಿದ್ದಿಲ್ಲ. ನೋಡಿ, ಅದು ಏನೋ ನಂಗೂ ಸರಿಯಾಗಿ ಗೊತ್ತಿಲ್ಲ. ಅದು ಆಗಿನ ಅನಾದಿ ಕಾಲದಿಂದಲೂ ಬಂದಿದೆ. ಹ್ಞೂ ಮಂಜು, ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ. ನಡೀರಿ ಹೋಗೋಣ. ಎಲ್ಲ ಹುಷಾರಿಗೆ ಲೈನ್ ಆಗಿ ಒಬ್ರಿಂದ ಒಬ್ರು ನಿಧಾನಕ್ಕೆ ಬರ್ರಿ. ಆಮೇಲೆ ಬೆಟ್ಟ ಹತ್ಬೇಕಾದ್ರೆ ಹುಷಾರಾಗಿ ಹತ್ಬೇಕು. ಮತ್ತೆ ಜಾರಿಗೀರ್ ಬಿದ್ದಿರ. ಅರ್ಥ ಆಯ್ತಾ? ನಡೀರಿ. ಹಬ್ಬ, ಅಂತೂ ಕೋಟೆ ಹತ್ತಿ ಮೇಲ್ ಬಂದ್ರಿ. ನೋಡಿ ಮಕ್ಕಳ, ಈ ಕೋಟೆನ ಇಲ್ಲಿಂದ ನೋಡಿದ್ರೆ ಎಲ್ಲ ಕಾಣಿಸುತ್ತೆ ಇಲ್ಲಿ. ನೋಡಿ. ಮಂಜು, ಆಗಿನ ಕಾಲದಾಗೆಲ್ಲ ಕೋಟೆನ ಈ ತರ ಕಲ್ಲಲ್ಲೇ ಕಟ್ತಾ ಇದ್ದಿದ್ದು. ಲಕ್ಷಾಂತರ ಜನ ಸೈನಿಕರುಗಳು, ಸೇವಕರುಗಳು, ರಾಜ್ಯದ ಎಲ್ಲ ಪ್ರಜೆಗಳು ಸೇರಿ ಈ ತರ ಕಲ್ಲುಗಳನ್ನೆಲ್ಲ ತಂದು ಈ ಕೋಟೆನ ನಿರ್ಮಾಣ ಮಾಡಿದ್ದಾರೆ. ಮಂಜು, ಕಿಂಡಿ ಎಲ್ಲಿರುತ್ತ ನಾವು ಅಲ್ಲಿ ಹೋದ್ರೆ ಕಾಣುತ್ತೆ. ನಾವಿಲ್ಲಿ ನಿಂತ್ಕೊಂಡು ಕಾಣ್ಲಿಲ್ಲ ಅಂದ್ರೆ ಅದು ಇಲ್ಲಿ ಕಾಣಲ್ಲ ಮಂಜು. ನಾವು ಅಲ್ಲಿಗೆ ಹೋಗ್ಬೇಕು. ಬನ್ನಿ ಬನ್ನಿ, ಇವಾಗ ಹೋಗೋಣ. ಪ್ರಭಿ, ಈ ಕೋಟೆ ನೋಡಿ ಹೆಂಗಿದೆ. ಎಲ್ಲಿ ನೋಡಿದ್ರು ಬರೀ ಕಲ್ಲು ಬಂಡೆ. ಯಪ್ಪ ಯಪ್ಪ ಯಪ್ಪ, ಆ ಬಂಡೆಗಳು ನೋಡಿ ನನಗೆ ಆಶ್ಚರ್ಯ ಆಗ್ಬಿಡ್ತು ಪ್ರಭಿ. ಅಲ್ಲಿ ಮ್ಯಾಲ್ ನೋಡು, ಆ ಬಂಡೆಗಳು ಹಿಂಗ್ ಹೆಂಗ್ ನಿಂತ್ಕೊಂಡವೆ ಅಂತಂದು ಅದು ನನಗೆ ಆಶ್ಚರ್ಯ. ಒಂದ್ ಕಲ್ ಮೇಲೆ ಒಂದ್ ಬಂಡೆ ನಿಂತ್ಕೊಂಡಿರ್ತವೆ. ಅವು ಅಲ್ಲಾಡೋದಿಲ್ಲಂತೆ, ಬೀಳೋದಿಲ್ಲಂತೆ. ಅಯ್ಯೋ, ಇದು ನೋಡಿದ್ರೆ ಆಶ್ಚರ್ಯ ಅನ್ಸಕ್ಕಿಲ್ಲ ನಿಂಗೆ? ಕಳ್ಳ ಮಂಜ, ನನಗೂ ಹಂಗೆ ಅನಿಸ್ತು. ಇದು ಈ ಜಾಗದ ಮಹಿಮೆ ಇರ್ಬೇಕು. ಕಲ್ಗಳು ಅಲ್ಲಾದಂಗ್ ನಿಂತ್ಕೊಳ್ಳೋದು. ನಡಿ ನಡಿ ಹೋಗೋಣ. ಮಕ್ಕಳ ಬನ್ನಿ. ಮೇಷ್ಟ್ರು ಕಾಯ್ತಾರ, ನಡಿಯೋ. ಸರಿ, ಬಾ ಹೋಗೋಣ. ಮಕ್ಕಳ, ಒನಕೆ ಓಬವ್ವನ ಕಿಂಡಿ ಅಂತ ಕೇಳಿದ್ರಲ್ಲ, ಇದೇ ನೋಡ್ರಿ ಒನಕೆ ಓಬವ್ವನ ಕಿಂಡಿ. ಇದೇ ಕಿಂಡಿನೇ ಅದು. ನಮ್ಮ ವೀರವನಿತೆ ಒನಕೆ ಓಬವ್ವ ಒಬ್ಬೊಬ್ಬ ಸೈನಿಕರನ್ನು ಸಹ ರುಂಡವನ್ನು ಚಂಡಾಡಿ ಎಳೆದಂತಹ ಓಬವ್ವನ ಕಿಂಡಿಯೇ ಇದು. ಅದ್ಯಾಕೆ ಭಯ ಆಗುತ್ತೆ ಮಂಜ?
ಇದು ಅವಾಗಿಂದ ಈ ಕಳ್ಳರು ಕಾಕರುಗಳೆಲ್ಲ ನುಸ್ಕೊಂಡ್ ಬರಕಂತಾನೆ ಕೋಟೆಗಳಿಗೆ ಈ ತರ ಸಂಧಿಗಳನ್ನ ಮಾಡ್ಕೊಂಡಿರ್ತಾರೆ. ನೀವು ನಿಮ್ಮ ಮನೆಯಿಂದ ಇನ್ನೊಂದ್ ಮನೆಗೆ ಹೋಗಿ ಸಂಧಿಗಳು ಅಂತಿರಲ್ಲ, ಹಂಗೆ ಈ ಕೋಟೆಗಳಿಗೆ ಹಿಂಗೆ ರಹಸ್ಯ ದಾರಿಗಳು ಇರ್ತವೆ. ಹಂಗೆ ಈ ಕಳ್ಳರುಗಳು ಹಿಂಗೆಲ್ಲ ನುಸ್ಕೊಂಡ್ ಬರಕಂತಾನೆ ಇದು ರಹಸ್ಯ ದಾರಿ ಇತ್ತು. ಈ ದಾರಿನ ನುಸ್ಕೊಂಡ್ ಬರೋದನ್ನ ಓಬವ್ವ ನೋಡಿ ಕಂಡಿಡಿದದ್ದು. ಅವುಗಳನ್ನೆಲ್ಲ ಸೈನಿಕರನ್ನೆಲ್ಲ ಅವಳು ಹೊಡೆದು ಸಾಯಿಸಿ ಬಿಸಾಕಿದ್ಲಲ್ವಾ, ಅವಾಗಿಂದ ಇದನ್ನ ಈ ಕಿಂಡಿನ ಓಬವ್ವನ ಕಿಂಡಿ ಅಂತ ಹೆಸರಿಟ್ಟಿದ್ದಾರೆ. ಅದಕ್ಕೇನಂತೆ ಮಂಜ, ಹೋಗ್ಬಾ. ಮಂಜ ಬ್ಯಾಡ ಕಂಜ, ಮಧ್ಯ ಹಳೆ ಕಾಲದ ಕಿಂಡಿ, ಮತ್ ನೀನ್ ಅದ್ರೊಳಗ ಹೋಗಣ. ಅಲ್ಲಿ ಉಳೆ ಉಪ್ರೆ ಬುಸ್ ಬುಸ್ ನಾಗಪ್ಪ ಏನಾರ ಮಾತಾಡಿದಾನ, ಆಮೇಲೆ ನಿನ್ ಕಚ್ಚನ. ಬ್ಯಾಡ ಕಣ್ಲೆ ಮಂಜ, ಈ ಮೊಜ್ಜಿ ಮೊದ್ಲೇ ಹೇಳ್ಸ್ ಕಳ್ಸಿತಿ. ಕೊಲ್ಸ್ ಪಲ್ಸ್ ಒಂದೇಗಲ್ಲ ಅವು ಇರ್ತವೆ, ಹೋಗ್ಬೇಡ್ರಿ ಅಂತಂದು. ನೀನೀಗ ಈ ಕಿಂಡಿ ಒಳಗ ಹೋಗ್ತೀಯ ಹಂಗಂತೀಯಲ್ಲ ಪ್ರದಿ? ಹಂಗಿದ್ರೆ ನಾವು ಹೋಗೋದ್ ಬ್ಯಾಡ. ಏನಪ್ಪ ನಿನ್ ಇಷ್ಟ. ಆಮೇಲೆ ಅದ್ರೊಳಗ ಹೋದ್ಮೇಲೆ ಯಾರ ಉಳ ಉಪ್ರೆ ಏನಾರ ಕಚ್ಚಿದ್ರೆ ಆಮೇಲೆ ನೀನೇ ಅನ್ಭವಿಸ್ಬೇಕು, ಹೆಂಗಾರ ಮಾಡ್ಕ. ಅಯ್ಯೋ ಬೇಡಪ್ಪ, ಆಮೇಲೆ ನಮ್ಮ ಅಜ್ಜಿ ಅಷ್ಟೇ ನೀನನ್ನ ಕೋಟೆ ನೋಡ್ಕೊಂಬ ಅಂತ ಕಳಿಸಿದ್ರೆ ನೀನು ಉಳ ಉಪ್ರೆ ತರ ಕಳ್ಸ್ಕೊಂಬರಕ್ ಹೋಗಿದ್ಯಲ್ಲ ಅಂತ ಮತ್ತೆ ಬೈದಾಡ್ತತೆ. ಬ್ಯಾಡ ಬಿಡಪ್ಪ, ನಾನು ಹೋಗಕ್ಕಿಲ್ಲ. ನೀನ್ ಏನೋ ಹೇಳು, ಭಯ ಪಡಿಸ್ತೀಯ. ಯಾಕೆ ಮಂಜು, ಏನ್ ಯೋಚನೆ ಮಾಡ್ತಾ ಇದ್ಯಾ? ಹೋಗಲ್ವಾ ಒಳಗೆ? ಅಯ್ಯೋ ಬೇಡ ಸರ್, ಮತ್ತೆ ಅದ್ರೊಳಗ ಹೋಗಿ ಅದ್ರೊಳಗೆ ಯಾರ ಉಳ ಉಪ್ರೆ ಒಕ್ಕೊಂಡಿದ್ರೆ ಆಮೇಲೆ ನಾನು ಕಚ್ಬಿಟ್ರೆ ಬೇಡ ಸರ್. ಆ ತರ ಏನ್ ಇರೋದಿಲ್ಲ ಮಂಜು. ಅಯ್ಯೋ ಬೇಡ ಸರ್, ಆಮೇಲೆ ಇರಲ್ಲ ಅಂದ್ ಇದ್ಬಿಟ್ರೆ ಏನ್ ಮಾಡೋದು? ಬೇಡ ಬಿಡಿ ಸರ್, ಇಲ್ಲಿಂದ ನೋಡ್ತೀವಿ. ಸರಿ, ಹಾಗಾದ್ರೆ ನೋಡಿ ಎಲ್ಲ ನೋಡ್ಕೊಂಬಿಡಿ. ಓಬವ್ವನ ಕಿಂಡಿ ಇದೆ. ಮಕ್ಕಳ, ಈ ಕೋಟೆ ಬಗ್ಗೆ ನಿಮಗೆ ಕತೆ ಆಲ್ರೆಡಿ ಗೊತ್ತಲ್ಲ, ಪಾಠ ಮಾಡ್ಬೇಕಾದ್ರೆ ಹೇಳಿದ್ನಲ್ವಾ? ನೀವು ಹೇಳಿದ್ರಿ, ಆಮೇಲೆ ನಾವು ಈ ಪಿಕ್ಚರ್ನಾಗೂ ನೋಡಿದೀವಿ. ನಮ್ಮ ವಿಷ್ಣುವರ್ಧನ್ ಸರ್ ಪಿಕ್ಚರ್ ಇದೆಯಲ್ಲ ಸರ್, ನಾಗರಾವು, ಅದ್ರಲ್ಲಿ ಹಾಡು ಹೇಳಿದಾರಲ್ಲ ನಮ್ಮ ವಿಷ್ಣು ದಾದ, ಅದ್ರಲ್ಲೂ ನೋಡಿದೀವಿ ಸರ್. ಅದೇ. ಹಾಗಾದ್ರೆ ನಿಮಗೆ ಮತ್ತೆ ಕತೆ ಹೇಳೋ ಅವಶ್ಯಕತೆ ಏನಿಲ್ಲ ಅನ್ಕೊಂತೀನಿ. ಗೊತ್ತಿದೆ ಸರ್, ಮತ್ತೆ ಹೇಳ್ಬೇಡಿ. ಎಲ್ಲಾರ್ಗೂನು ಗೊತ್ತಾ? ಸರಿ, ಹಾಗಾದ್ರೆ ಮುಂದೆ ಹೋಗೋಣವಾ? ಸರ್ ಇರಿ ಸರ್, ಎಲ್ಲರಿಗೂ ಕತೆ ಗೊತ್ತು. ಆದ್ರೂ ನಾನೊಂದ್ಸಲ ಈ ವಿಷ್ಣುವರ್ಧನ್ ಸರ್ ಹಾಗೆ ಹೇಳಿದಾರಲ್ಲ, ಆ ತರ ಹಾಗೆ ಹೇಳ್ತೀನಿ ಸರ್. ಇಲ್ಲಿ ಚೆನ್ನಾಗಿರುತ್ತೆ. ಏನೋ ಹಾಡಾ? ಸರಿ ಆತು, ಆಡಪ್ಪ. ಥ್ಯಾಂಕ್ ಯು ಸರ್. ಕನ್ನಡ ನಾಡಿನ ವೀರವಮಣಿಯ, ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಕನ್ನಡ ನಾಡಿನ ವೀರವಮಣಿಯ, ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿತು ಬೆಚ್ಚದ ಉಕ್ಕಿನ ಕೋಟೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿತು ಬೆಚ್ಚದ ಉಕ್ಕಿನ ಕೋಟೆ. ಮದಸೀಕರಿಯ ಮದವಡಗಿಸಿದ ಮದಕರಿ ನಾಯಕರಾಳಿದ ಕೋಟೆ. ಪುಣ್ಯ ಭೂಮಿಯು ಈ ಬೀಡು, ಸಿದ್ಧರು ಹರಸಿದ ಸಿರಿನಾಡು. ಕನ್ನಡ ನಾಡಿನ ವೀರದ ಮಣಿಯ, ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ವೀರ ಮದಕರಿ ಹಾಳುತ್ತಲಿರಲು, ಹೈದರಾಲಿಯು ಯುದ್ಧಕ್ಕೆ ಬರಲು, ಕೋಟೆ ಜನಗಳ ರಕ್ಷಿಸದಿರಲು, ಸತತ ದಾಳಿಯು ವ್ಯರ್ಥವಾಗಲು. ವೈರಿ ಚಿಂತೆಯಲ್ಲಿ ಬಸವಳಿದ, ದಾರಿ ಕಾಣದೆ ಮಂಕಾದ. ಕನ್ನಡ ನಾಡಿನ ವೀರರ ಮಣಿಯ, ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಗೂಢಚಾರರು ಹರಿದು ಬಂದರು, ಐದರಾಲಿಗೆ ವಿಷಯ ತಂದರು. ಚಿತ್ರದುರ್ಗದ ಕೋಟೆಯಲ್ಲಿ ವಾಯುವ್ಯ ದಿಕ್ಕಿನಡೆ ಎಂದರು, ಎಲ್ಲ ಗುಂಡಿಯ ತೋರಿದರು, ಬಗ್ಗೆ ಹತ್ತಲು ಹೇಳಿದರು. ಕನ್ನಡ ನಾಡಿನ ವೀರರ ಮಣಿಯ, ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ವಾವ್ ಮಂಜು, ತುಂಬಾ ಚೆನ್ನಾಗಿ ಆಡ್ದೆ ಕಣೋ.
ತುಂಬಾ ಚೆನ್ನಾಗಿ ರಾಗ ಕಲ್ತ್ಬಿಟ್ಟಿದ್ಯಾ. ಹ್ಞೂ ಸರ್, ಹಂಗೆ ಹಂಗೆ ಅಲ್ಪ ಸ್ವಲ್ಪ ಅವಾಗ ಅವಾಗ ಟಿವಿ ನೋಡ್ಕೊಂತ ಆಡ್ತಾ ಆಡ್ತಾ ಕಲ್ತಿದ್ದೀನಿ ಸರ್. ಗುಡ್ ಗುಡ್. ಮಕ್ಕಳು ಎಲ್ಲಾ ತರ ವಿದ್ಯೆನೂ ಕಲ್ತಿರ್ಬೇಕು. ಒಳ್ಳೇದು ಮಂಜು. ತುಂಬಾ ಚೆನ್ನಾಗಿ ಆಡ್ದೆ. ನಿನ್ನನ್ನ ಕೋಟೆ ಕರ್ಕೊಂಬಂದು ಈ ತರ ಹಾಡ್ ಕೇಳಿದ್ಕೂ ಸಾರ್ಥಕ ಆಯ್ತು ಬಿಡು. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಆಡ್ದೆ ಕಣೋ ಮಂಜು. ಥ್ಯಾಂಕ್ ಯು ಕಣೆ. ಏನ್ಲ ಮಂಜ, ಹಾಡೆಲ್ಲ ಕಲ್ತು ಬಿಟ್ಟಿದ್ಯಾ? ಲೋ ಪ್ರದಿ, ನಿನಗೆ ಬರಲ್ವೇನ? ಸುಮ್ ಕೂತ್ಕೊಳ್ಳ. ನೀನು ನನ್ಕಿನ ಡಬಲ್ ಟಿವಿ ನೋಡ್ತೀಯಾ? ನನಗೆ ಹೇಳ್ತಾನೆ. ನನಗೂ ಬರ್ತದೆ, ಆದ್ರೆ ನಿನ್ನಷ್ಟೇನು ರಾಗವಾಗಿ ಆಡಕ್ ಬರಕ್ಕಿಲ್ಲ. ನೀನ್ ತುಂಬಾ ಚೆನ್ನಾಗಿ ಆಡ್ದೆ. ಹೌದಲ್ಲ ಪ್ರದಿ? ಅಷ್ಟ್ ಚೆನ್ನಾಗಿ ಆಡಿದ್ಯಾ? ಕಣ್ಣ ಮಂಜ, ಟಿವಿ ನೋಡ್ದಂಗೆ ಆತು. ಆ ಟಿವಿಗೆ ಹೆಂಗೆ ವಿಷ್ಣು ಸರ್ ಆಡ್ತಾರಲ್ಲ ಹಂಗೇ ಇತ್ತು. ಹೌದಾ? ಥ್ಯಾಂಕ್ಸ್ ಕಣ್ಣ ಪ್ರದಿ. ಸರಿ ಸರಿ ಮಕ್ಕಳ, ನಡ್ರಿ ಹೋಗೋಣ. ಎಲ್ರಿಗೂ ತುಂಬಾ ಹೊಟ್ಟೆ ಹಶ್ವೆ ಆಗಿದೆ ಅನ್ಸುತ್ತೆ. ನೀವೇನೇನು ತಿಂಡಿ ತಗೊಂಬಂದಿದ್ರಲ್ಲ ಎಲ್ಲ ತಿನ್ ನಡೀರಿ. ಬಸ್ ಹತ್ರ ಹೋಗೋಣ. ಅಲ್ಲಿ ಎಲ್ಲರೂ ಕುತ್ಕೊಂಡು ತಿನ್ನುವಂತ್ರಿ. ನಡ್ರಿ. ಸರಿ ಸರ್.